ಮೊದಲನೆಯ ಪ್ರಶ್ನೆ, ಸಂಧಿವಾತ ಸಮಸ್ಯೆ ಇದ್ದರೆ ಯಾವುದನ್ನು ನಾವು ಸೇವಿಸಬಾರದು? ಎ ನುಗ್ಗೆಕಾಯಿ, ಬಿ ಹಾಗಲಕಾಯಿ, ಸಿ ಬಾಳೆಹಣ್ಣು, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆಕಾಯಿ. ಎರಡನೆಯ ಪ್ರಶ್ನೆ, ಮಲಗುವ ಮುನ್ನ ಬಿಸಿ ನೀರು ಕುಡಿಯುವುದರಿಂದ ಏನು ಉಪಯೋಗ? ಎ ದೇಹದ ಬೊಜ್ಜು ಕರಗುತ್ತದೆ, ಬಿ ತೂಕ ನಷ್ಟ, ಸಿ ಒಳ್ಳೆಯ ನಿದ್ದೆ, ಡಿ ತುಂಬಾ ಒಳ್ಳೆಯದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ನಷ್ಟ. ಮೂರನೆಯ ಪ್ರಶ್ನೆ, ಕಪ್ಪೆಗಳ ಹಬ್ಬ ಯಾವ ಜಿಲ್ಲೆಯಲ್ಲಿ ಆಚರಿಸಲಾಗುತ್ತದೆ? ಎ ಶಿವಮೊಗ್ಗ, ಬಿ ಹುಬ್ಬಳ್ಳಿ, ಸಿ ಕೋಲಾರ, ಡಿ ಚಿಕ್ಕಬಳ್ಳಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗದಲ್ಲಿ. ನಾಲ್ಕನೆಯ ಪ್ರಶ್ನೆ, ದೇವಾಲಯಗಳ ತೊಟ್ಟಿಲು ಎಂದು ಯಾವುದನ್ನ ಕರೆಯುತ್ತಾರೆ? ಎ ಶಿವಮೊಗ್ಗ, ಬಿ ಐಹೊಳೆ, ಸಿ ಹಂಪಿ, ಡಿ ಬಾದಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐಹೊಳೆ. ಐದನೆಯ ಪ್ರಶ್ನೆ, ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುವುದಿಲ್ಲ? ಎ ನಿದ್ರಾಹೀನತೆ, ಬಿ ಹೃದಯಾಘಾತ, ಸಿ ಪಕ್ಷವಾತ, ಡಿ ಅಸ್ತಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಕ್ಷವಾತ. ಆರನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ನೀರಿಲ್ಲದೆ ಎಷ್ಟು ದಿನ ಬದುಕಬಹುದು? ಎ 3 ದಿನ, ಬಿ 4 ದಿನಗಳು, ಸಿ 8 ದಿನಗಳು, ಡಿ 5 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ದಿನ. ಏಳನೆಯ ಪ್ರಶ್ನೆ, ಕಣ್ಣುಗಳು ಸ್ಪಷ್ಟವಾಗಿ ಕಾಣಲು ಯಾವ ಆಹಾರ ತುಂಬಾ ಉತ್ತಮ? ಎ ಮುಲ್ಲಂಗಿ, ಬಿ ಕ್ಯಾರೆಟ್, ಸಿ ಸೊಪ್ಪು, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಎಂಟನೆಯ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಯಾವ ಸಮಸ್ಯೆಯ ಸೂಚನೆಯಾಗಿದೆ? ಎ ಶುಗರ್, ಬಿ ಹೃದಯ ಸಮಸ್ಯೆ, ಸಿ ಬಿಪಿ ಸಮಸ್ಯೆ, ಡಿ ಕ್ಯಾನ್ಸರ್ ಸೂಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಪಿ. ಒಂಬತ್ತನೆಯ ಪ್ರಶ್ನೆ, ವಾಮನು ಯಾರ ತಲೆಯ ಮೇಲೆ ಪಾದ ಇಟ್ಟ? ಎ ಬಲಿ ಚಕ್ರವರ್ತಿ, ಬಿ ಅರುಣಾಸುರ, ಸಿ ರಾವಣ, ಡಿ ನರಕಾಸುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಿ ಚಕ್ರವರ್ತಿ. ಹತ್ತನೆಯ ಪ್ರಶ್ನೆ, ಮಹಾಲಕ್ಷ್ಮಿಯ ಪತಿ ಯಾರು? ಎ ಬ್ರಹ್ಮ, ಬಿ ವಿಷ್ಣು, ಸಿ ರುದ್ರ, ಡಿ ಇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು. 11ನೆಯ ಪ್ರಶ್ನೆ, ಅಡಿಡಾಸ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಕೊರಿಯಾ, ಬಿ ಜರ್ಮನಿ, ಸಿ ಜಪಾನ್, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. 12ನೆಯ ಪ್ರಶ್ನೆ, ಮಧುಮೇಹ ಇರುವವರು ಏನನ್ನ ಕಡಿಮೆ ತಿನ್ನಬೇಕು? ಎ ಉಪ್ಪಿನಾಂಶ, ಬಿ ತುಪ್ಪ, ಸಿ ಸಕ್ಕರೆ, ಡಿ ಖಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪನ್ನ ಕಡಿಮೆ ತಿನ್ನಬೇಕು. 13ನೆಯ ಪ್ರಶ್ನೆ, ಯಾವ ಹಣ್ಣು ಹೃದಯಕ್ಕೆ ತುಂಬಾ ಒಳ್ಳೆಯದ್ದು? ಎ ಬಾಳೆಹಣ್ಣು,
ಬಿ ಆರೆಂಜ್, ಸಿ ಸಪೋಟ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೆಂಜ್. 14ನೆಯ ಪ್ರಶ್ನೆ, ಕುಚಿಪುಡಿ ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ? ಎ ಆಂಧ್ರಪ್ರದೇಶ, ಬಿ ಬಿಹಾರ, ಸಿ ತೆಲಂಗಾಣ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರಪ್ರದೇಶ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ರಾಶಿಯವರಿಗೆ ಸದಾ ಲಕ್ಷ್ಮಿಯ ಆಶೀರ್ವಾದ ಇರುತ್ತದೆ. ಎ ವೃಷಭ ರಾಶಿ, ಬಿ ಮಿಥುನ ರಾಶಿ, ಸಿ ಮೇಷ ರಾಶಿ, ಡಿ ಕರ್ಕಟ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೃಷಭ ರಾಶಿ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.